ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸತ್ತೆ. ಈ ಮೊಳಕೆ ಹುರುಳಿಕಾಳು ಸಾರು ನೋಡೋಕೆ ಸಿಂಪಲ್ ಆಗಿರ್ಬೋದು, ಆದರೆ ಇದ್ರ ಗುಡ್ನೆಸ್ ನಿಮಗೆ ಗೊತ್ತಾದರೆ ನೀವು ಇದನ್ನು ನಿಮ್ಮ ಊಟದಲ್ಲಿ ಖಂಡಿತ ಇನ್ಕ್ಲೂಡ್ ಮಾಡ್ತೀರಾ. ಇವತ್ತು ತುಂಬ ಸಿಂಪಲ್ಲಾಗಿ ಟೇಸ್ಟಿ ಹಾಗೂ ಹೆಲ್ದಿ ಆಗಿರುವಂಥ ಮೊಳಕೆ ಹುರುಳಿಕಾಳು ಸಾರನ್ನು ಮಾಡೋಣ. ಈ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಪ್ರೋಟೀನ್, ಫೈಬರ್, ವೈಟಮಿನ್ಸ್ ಮತ್ತು ಮಿನರಲ್ ಸಿಗುತ್ತೆ. ಮೊಳಕೆ ಕಟ್ಟಿರುವಂಥ ಪ್ರೋಸೆಸ್ನಿಂದ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಲಭ್ಯ ಆಗುತ್ತೆ. ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿ ರವಿ ಸವಿರುಚಿ. ಇವತ್ತಿನ ಟೇಸ್ಟಿ ರೆಸಿಪಿ ಮೊಳಕೆ ಹುರುಳಿಕಾಳು ಸಾರು. ಹೇಗೆ ಮಾಡೋದು ಅಂತ ನೋಡ್ತಾ ಸಾಕಷ್ಟು ಕಿಚನ್ ಟಿಪ್ಸ್ನು ಸಹ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಶುರು ಮಾಡೋಣ. ಒಂದು ಈರುಳ್ಳಿಯನ್ನು ಹೆಚ್ಚಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಹೀಗೆ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಾಡಿದೆ. ಈಗ ನಾವು ಇದಕ್ಕೆ ಮೊಳಕೆ ಕಟ್ಟಿದಂತ ಕಾಳುಗಳನ್ನ ಹಾಕೋತಾ ಇದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಕ್ಲೀನಾಗಿ ಕಾಳನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ಕವಿ ರವಿ ಸವಿರುಚಿಯಲ್ಲಿ ಫಸ್ಟ್ ಟಿಪ್ಸ್. ಉಪ್ಪು ಡಬ್ಬಿಯಲ್ಲಿ ಗಟ್ಟಿ ಹಾಕ್ದಾಗಿರ್ಬೇಕು ಅಂದರೆ ಒಂದು ಚಿಕ್ಕ ಚಮಚ ಅಕ್ಕಿನ ಉಪ್ಪಿನ ಡಬ್ಬಿಯಲ್ಲಿ ಹಾಕಿ. ಅಕ್ಕಿ ತೇವಾಂಶವನ್ನು ಹೀರ್ಕೊಳ್ಳುತ್ತೆ. ಆಗ ಉಪ್ಪು ಡಬ್ಬಿಯಲ್ಲಿ ಗಟ್ಟಿ ಆಗ್ದಂಗೆ ಇರುತ್ತೆ. ಈಗ ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಮುಚ್ಚಿ 3ರಿಂದ 4 ಪ್ರೆಷರ್ ಬರ್ಸ್ಕೊತೀನಿ. ಹುರುಳಿಕಾಳು ಬೇಯೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಅದಕ್ಕಾಗಿ 3ರಿಂದ 4 ಪ್ರೆಷರ್ ಬರ್ಸ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಮಸಾಲೆಗಳು ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಹಾಗೂ ಒಂದು ಚಿಕ್ಕ ಟೊಮ್ಯಾಟೊ, ಚಕ್ಕೆ, ಲವಂಗ, ಚಿಕ್ಕ ಚಿಕ್ಕ 3 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಒಂದು ಪೂರ್ತಿ ಬೆಳ್ಳುಳ್ಳಿಯನ್ನು ಆ ರೀತಿಯಾಗಿ ಬಿಡಿಸಿದ್ದೀನಿ. ಶುಂಠಿ, ಡೈರೆಕ್ಟ್ ಇದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಭಾಳ ರುಚಿಯಾಗಿರುತ್ತೆ. ಈಗ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿಯನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಈಗ ಮತ್ತೊಂದು ಟಿಪ್ಸ್. ನಿಂಬೆ ಹಣ್ಣು ಅರ್ಧ ಕತ್ತರಿಸಿದ ಮೇಲೆ ಉಳಿದದ್ದು ಒಣಗ್ದಂಗಿರಬೇಕು ಅಂದರೆ ಕತ್ತರಿಸಿದ ಭಾಗನ ಕೆಳಗೆ ಇಟ್ಟು ಗಾಳಿ ನೆಕ್ಸ್ಟ್ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಇದು ಫ್ರೈ ಆಗಲಿ. ಈಗ ಹುರಿಗಡಲೆ ಹಾಗೂ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದಕ್ಕೆ ನಿಮಗೆ ₹1 ಕೂಡ ಖರ್ಚಾಗಲ್ಲ, ಆದರೆ ನಮಗೆ ಮಾತ್ರ ಅದು ದೊಡ್ಡ ಪ್ರೋತ್ಸಾಹ. ಇದು ಖಂಡಿತ ಆರ್ಡರ್ ಅಲ್ಲ, ನನ್ನ ರಿಕ್ವೆಸ್ಟ್. ಕಡೆಯದಾಗಿ ಟೊಮೆಟೊವನ್ನು ಹಾಕಿ ಬಾಡಿಸ್ಕೊತೀನಿ. ಇದೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಗಲೇ ಪ್ಯಾನಲ್ಲಿ 3ರಿಂದ 4 ಪ್ರೆಷರ್ ಬರೆಸಿದಂಥ ಹುರುಳಿಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಮೊಳಕೆ ಕಾಳು ಈಗ ಕಂಪ್ಲೀಟಾಗಿ ಬೆಂದಿಲ್ಲ. ಈಗ ಮತ್ತೆ 2ರಿಂದ 3 ಪ್ರೆಷರ್ ಬರೆಸ್ತೀನಿ. ಹುರುಳಿಕಾಳು ಬೇಯುವಾಗ ನೀರಿನಂಶ ಎಲ್ಲ ಎಳ್ಕೊಂಡಿದೆ. ಈಗ ಮತ್ತೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಮುಚ್ಚಿ ಮತ್ತೆ 2ರಿಂದ 3 ಪ್ರೆಷರ್ ಬರೆಸ್ತೀನಿ. ಈಗ ಇದ್ರ ಮಧ್ಯೆ ಆಗಲೇ ಫ್ರೈ ಮಾಡಿದಂಥ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕಡಲೆಪಪ್ಪು ಎಲ್ಲ ಹಾಕಿ ಒಂದು ಹಿಡಿ ಕೊತ್ತಂಬರಿ, ಕೊಬ್ಬರಿ ಒಂದು ಚಿಕ್ಕ ಬಟ್ಲಲ್ಲಿ ತೊಗೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋತೀನಿ. ಈಗ ಕಾಳು ಕಂಪ್ಲೀಟಾಗಿ ಬೆಂದಿದೆ.
ಈಗ ಇದಕ್ಕೆ ಆಲೂಗೆಡ್ಡೆ ಸಿಪ್ಪೆಯನ್ನು ತೆಗೆದು ಹೆಚ್ಚಿಟ್ಕೊಂಡಿರೋಂಥ ಆಲೂಗೆಡ್ಡೆಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ 2 ಬದನೆಕಾಯನ್ನು ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕಿ ರುಬ್ಬಿಟ್ಟಿರುವಂಥ ಮಿಶ್ರಣನೆಲ್ಲ ಮಸಾಲೆನೆಲ್ಲ ಇದಕ್ಕೆ ಬೆರೆಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಈಗ ಬೆರೆಸ್ತೀನಿ. ನಾವು ರುಬ್ಬಿಟ್ಟಿರೋ ಈ ಮಸಾಲೆಯಲ್ಲಿ ಈರುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹೀಗೆ ಪ್ರತಿಯೊಂದು ಪದಾರ್ಥವು ಸೇರಿರೋದ್ರಿಂದ ಸಾರಿಗೆ ಒಂದು ಅದ್ಭುತವಾದ ರುಚಿ ಕೊಡುತ್ತೆ ಮತ್ತು ಸುವಾಸನೆಯೂ ಬರುತ್ತೆ. ಈಗ ಇದಕ್ಕೆ ಉಪ್ಪನ್ನು ಚೆಕ್ ಮಾಡಿ ಸ್ವಲ್ಪ ಉಪ್ಪನ್ನು ಬೆರೆಸಿದ್ದೀನಿ. ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೂ 1 ಟೀ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕಿದ್ದೀನಿ. ಅರಿಶಿನ ಒಂದು ಸ್ವಲ್ಪ ಹಾಕಿ ಲಿಡ್ನ ಮುಚ್ಚಿ ಈಗ ಪ್ರೆಷರ್ ಬರೆಸ್ತೀನಿ. ಹಿಂದೆನೇ ಬಿಸಿ ಬಿಸಿ ಮುದ್ದೆಯನ್ನು ತೊಳಸ್ತಾ ಇದ್ದೀನಿ. ಮೊಳಕೆ ಹುರುಳಿಕಾಳು ಸಾರಿಗೆ ಹೇಳಿದಂಥ ಕಾಂಬಿನೇಷನ್ ಬಿಸಿ ಬಿಸಿ ಆಗಿರುತ್ತೆ. ಪ್ರತಿಯೊಂದು ಪದಾರ್ಥವನ್ನು ಕ್ಲೀನಾಗಿ ಫ್ರೈ ಮಾಡಿ ಅದು ಸಾರನ್ನ ರೆಡಿ ಮಾಡಿರೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಪಸರಿಸ್ತಾ ಇದೆ. ರುಚಿನೂ ಅಷ್ಟೇ A1 ಆಗಿದೆ. ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ಮತ್ತೆ ಬರ್ತೀನಿ ಮುಂದಿನ ವಿಡಿಯೋ ಒಂದಿಗೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.